Hey Hey guys, welcome back to our YouTube channel. ಫಸ್ಟ್ ವಿಡಿಯೋ ಹಾಕಿದ್ದಾರೇನೆ ಇದನ್ನು ರ್ಯಾಂಡಮ್ ಅಷ್ಟೆ. ಎಸ್. ನಿನ್ನೆ ಸಮಾಚಾರ ಏಮ ನಥಿಂಗ್, ಏನು ಇಲ್ಲ. ಯಾಕೆ ಸುಮ್ಮನೆ ಯಾಕೇನು ಇಲ್ಲ? ಬೆಳಗ್ಗೆ ತಿನ್ಲಿಲ್ವಾ? ಅದೇ ಇನ್ನೊಂದ್ಸರಿ ತಿಂತೀನಿ. ಓಕೆ ಗೈಸ್, ದೋಸೆ ಮಾಡೋಣ. ಬನ್ನಿ ದೋಸೆ ಮಾಡೋಣ. ಸಮಥಿಂಗ್ ದೇರ್ ಹಿಯರ್ ಗೊತ್ತಿಲ್ಲ ಯಾವ್ದು ರೆಕಾರ್ಡ್ ಆಗುತ್ತೆ ಅಂತ. ಟೈಮ್ ಎಲ್ಲ ನೆಕ್ಸ್ಟ್ ಎಷ್ಟು 3ನೇ ವಾರಕ್ಕೆ ಅನ್ಸುತ್ತಲ್ಲ ಹಾಕಿದ್ದು ಇವರು ಮತ್ತೆ ಇವ್ರ ಸಿಸ್ಟರ್ ಮಾಡ್ತಾ ಇರ್ಬೇಕು. ನಾನು ಮೂಡ್ ಬಂದಾಗ ತಿಂಗಳಿಗೊಂದ್ಸಲಿ, ವಾರಕ್ಕೊಂದ್ಸಲಿ. 3 ತಿಂಗಳಾಗೈತೆ ವಿಡಿಯೋ ಹಾಕಿ. ಸೊ ಗ್ಯಾಪ್ ಜಾಸ್ತಿ ಆಗಿ ಎಡಿಟ್ ಎಡಿಟ್ ಮಾಡೋದು. ಬೆಳಗ್ಗೆ ಪಟ್ಲಕಾಯಿ ಅದ್ ನೀವು ರಿಯಾಕ್ಷನ್ ವಿಡಿಯೋ ಮಾಡಿಲ್ವಲ್ಲ? ರಿಯಾಕ್ಷನ್ ಇವಾಗ ಮಾಡ್ತೀವಲ್ಲ ಗೈಸ್, ರಿಯಾಕ್ಷನ್ ಮಾಡಿಲ್ಲ ಅಂತ ಇವರು, ನಾವ್ ಇವಾಗ ಮಾಡ್ತೀವಲ್ಲ ರಿಯಾಕ್ಷನ್. ಗೈಸ್, ಸಿಮ್ಮಿಗೆ ದೋಸೆ ಸ್ಮೆಲ್ ಸಿಕ್ಬಿಟ್ಟಿದೆ, ಬೌ ಬೌ ಅಂತ ಫುಲ್ ಅಂದ್ರೆ ಫುಲ್ ಬಡ್ಕೊಂತಿದ್ದಾನೆ. ಅದಕ್ಕೊಂದ್ ದೋಸೆ ಹಾಕಾಯ್ತು, ತಾಂಡ ಆಗಿತ್ತು, ಹಾಕಿತ್ತು ಆಯ್ತು, ಒಂದ್ ಬಾಯಿ ಸುಡಿಸ್ಕೊಂಡಿತ್ತು ಆಯ್ತು ಬಾ 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 ಅಂತ. ಸೊ ಏಮಕ್ಕ, ಮತ್ತೆ ಏನ್ ಸಮಾಚಾರ? ಏನಿಲ್ಲ, ನೀವೇ ಅಕ್ಕ ಅಂದ್ರೆ ಅವಳು ನನ್ಗೆ ಅಕ್ಕ ಅಲ್ಲ, ಅವಳೆಲ್ಲರೂ ಕರೆಯೋದಂಗೆ. ಹಂಗೆ ನನ್ಗೂ ಕರೆದು ಹಂಗೆ ಅಭ್ಯಾಸ. ಅವರು ಹಾಡು ಮಾಡಿದ್ದು ಅಕ್ಕ ವಾಟ್ ಕನ್ನಡ ಏನ್ ಮಾಡ್ಲಿ ನನಗ್ ಗೊತ್ತಿಲ್ಲ. ಕರೆಯೋದಿಲ್ಲ ಏಮಕ್ಕ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲರೂ ನನ್ಗೂ ದೊಡ್ಡರು, ನಮ್ಮ ಅಜ್ಜಿನೂ ಕೂಡ ಅಷ್ಟೇ ಕರೆಯೋದು ಏಮಕ್ಕ. ಎಲ್ರು ಹಂಗೆ ಕರೀತಾರೆ. ನಾನು ಹಂಗೆ ಕಿತ್ಕೊಳ್ಳು, ಆಮೇಲೆ ಅಕ್ಕ ಅಂದ್ರೆ ನನ್ಗಿನ ದೊಡ್ಡ ಲಿಟಲ್ ಬೇಬಿ ಎಮ್ಗೋ. ನಾನೇನೀಗ ಆಟ ಕೊಟ್ಮೇಲೆ ತಿಂತೀನಿ. ಗೈಸ್, ಮತ್ತೆ ಏನ್ ಸಮಾಚಾರ? ಮೇನು ಏನು ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಜಸ್ಟ್ ನೋಡ, ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿದಾಳ ಆಲ್ರೆಡಿ, ಚೆನ್ನಾಗಿತ್ತು. ಬಟ್ ಇವಾಗ್ಲೂ ಟೇಸ್ಟ್ ಮಾಡ್ತೀನಿ, ನೋಡೋಣ. ಮಾಡು, ತಿನ್ನು. ಇಲ್ಲಿ ಕಂಪ್ಯಾ ಸುಡ್ತಾ ಇದೆ. ಗಸ್ ಚೆನ್ನಾಗೈತೆ, ಬೆಳಗ್ಗೆನೂ ಚೆನ್ನಾಗಿತ್ತು, ಈಗಲೂ ಚೆನ್ನಾಗಿದೆ. ಗಸ್ ದೋಸೆಕ್ಕಿಂತ ಪಲ್ಯ ಮಾತ್ರ ಸಕ್ಕರೈತೆ ಗಸ್, ಅದು ಪಟ್ಲಕಾಯಿ ಪಲ್ಯ. ಹಂಗಂದ್ರೆ ದೋಸೆ ಚೆನ್ನಾಗಿಲ್ಲ ಹಂಗಂತೇನಿಲ್ಲ, ದೋಸೆನೂ ಚೆನ್ನಾಗಿ, ಪಲ್ಯನೂ ಚೆನ್ನಾಗಿತ್ತು. ಸರಿ ಗೈಸ್, ದೋಸೆ ತಿನ್ಕೊಂಡು ಆಮೇಲೆ ಸಿಗ್ತೀವಿ. ಗೈಸ್, ದೋಸೆ ಮಾಡ್ಕೊಂಡು ತಿಂದಿದ್ದಾಯ್ತು. ಇವಾಗ ಯಾಕೆ ಬಂದಿದೀವ ಗೊತ್ತಿಲ್ಲ ಕಿಚನ್ ರೂಮಿಗೆ. ಟೀ ಮಾಡಕ್ಕೆ. ಟೀ ಅಂತೆ ನೋಡ್ರಿ, ಟೀ ಮಾಡ್ತೀನಿ. ಟೀ ಕುಡ್ಕೊಂಡ್ ಮಾತಾಡೋದ ಅವ್ರು ನೋಡೋಣ, ಯೋಚನೆ ಮಾಡೋಣ. ಬ್ರೈನ್ ಇದೆ ತಾನೆ? ಬ್ರೈನ್ ಇದೆ, ಸಮಟೈಮ್ಸ್ ಇಟ್ ವೋಂಟ್ ವರ್ಕ್. ಬ್ರೈನ್ ಇದೆ, ಕೆಲಸ ಮಾಡಲ್ಲ. ನಾವು ಕೆಲಸ ಮಾಡಿಸ್ಬೇಕು ಸ್ಪಾನರ್ಗಳು ಹಾಕಿ. ಸೊ ಇವಾಗ ಟೀ ಮಾಡೋಣ ಸದ್ಯಕ್ಕೆ. ಗೈಸ್, ನಮ್ಗೆ ಪ್ಲಾನಿಂಗ್ಸ್ ಇದೆ, ಬಟ್ ಮಾಡಕ್ ಆಗೋದಿಲ್ಲ ಗೈಸ್. ಆಗುತ್ತೆ, ಬಟ್ ಅಯ್ಯೋ ಅಷ್ಟೆಲ್ಲ ಮಾಡಿ ಎಡಿಟ್ ಮಾಡಾಕಿದ್ರು ವ್ಯೂಸ್ ಬರಲ್ಲ. ಸುಮ್ಮನೆ ಏನಕ್ಕಪ್ಪ, ಸಬ್ಸ್ಕ್ರೈಬರ್ಸ್ ಆಗಲ್ಲ, ಲೈಕ್ಸ್ ಬರಲ್ಲ. ಲೈಕ್ಸ್ ಬಂದ್ರು ಗೈಸ್, ಸಬ್ಸ್ಕ್ರೈಬರ್ಸ್ ಅಂತೂ ಆಗೋದೇ ಇಲ್ಲ. ನಂದಿಲ್ಲ, ಸಬ್ಸ್ಕ್ರೈಬರ್ಸ್ ಆಗ್ತಾಯಿಲ್ಲ. ಗೈಸ್, ಸಕ್ಕರೆ ಅಂತೂ ರೂಮಲ್ಲೇ ಬಿಟ್ಟು ಮಾಡೋದು, ಯಾಕೆಂದ್ರೆ ಮಂಡೇ ಟು ಫ್ರೈಡೆ ಅಂತೂ ಬ್ಲಾಗ್ ಅಂತೂ ಮಾಡೋದಿಲ್ಲ.
ಸ್ಕೂಲ್ಗೆ ಹೋಗೋದು ಮತ್ತೆ ಬರ್ಕೊಂಡೋದು ಅದೇ ಜಾಸ್ತಿ ಇರುತ್ತೆ ಅಂತ ಸಟರ್ಡೇಸ್. ಬಟ್ ಇದನ್ನ ಯಾವ್ದ್ರಲ್ಲೋ ಯೂಟ್ಯೂಬ್ ಅಲ್ಲ ಇನ್ಸ್ಟಾ ಅಲ್ಲಿ ನೋಡಿದಾಗ ಯಾರೋ ಹಾಕಿದ್ರು ಬೇಜಾನ್ ಜನ ಮಾಡೋರೆ. ನಮ್ಗೂ ಆತರ ವಿಡಿಯೋ ಮಾಡ್ಬೇಕು ಅಂತ ಇತ್ತು ಮುಂಚೆಯಿಂದಾನು. ಗಸ್ ಮಾಡಿದ್ವಿ, ಅದು ಬೇಡ ಅಂತ. ಅದೆಲ್ ಮಾಡಿದ್ವಿ ಅಕ್ಕ ನಾನು ನೀನು ಮಾಡಿದಿದ್ದಲ್ವಾ, ಅರ್ಧಂಬರ್ಧ ಮಾಡಿದಿದ್ದದು. ಸೊ ಈಗ ಮಾಡ್ತೀನಿ. ಅವಾಗ ಪ್ರೈಸ್ ಗೀಸ್ ಎಲ್ಲ ಏನು ಇರ್ಲಿಲ್ಲ, ಇವಾಗ ಪ್ರೈಸ್ ಇರುತ್ತೆ ಅಂತ ನೋಡೋಣ. ನನ್ಗೂ ಅಷ್ಟೊಂದು ಗೊತ್ತಿಲ್ಲ. ಏನಾದ್ರೂ ಆಗಿರ್ಬೋದು, ಚಿಕ್ಕದಾದ್ರೂ ಆಗಿರ್ಬೋದು ದೊಡ್ಡದಾದ್ರೂ ಆಗಿರ್ಬೋದು, ನಾನ್ ಪ್ರೀತಿಯಿಂದ ಕೊಡ್ತೇನೆ. ನೋಡೋಣ. ಮ್ಯಾಟರ್. ಗುಣ ಬಂದ್ಮೇಲೆ ಹಬ್ಬಕ್ ಬರ್ತಾಳೆ. ನಾವು ಊರಲ್ಲಿ ಮಾರಮ್ಮ ಜಾತ್ರೆಗೆ ಬರ್ತಾಳೆ. ಅವಾಗ ಮಾರಮ್ಮನ ಜಾತ್ರೆಯಲ್ಲೇ ಒಂದು ಗೇಮ್ ಏನಾದ್ರು ಇಟ್ಕೊಂಡು ಮತ್ತೆ ಬ್ಲಾಗ್ ಮಾಡ್ಬೇಕು ಗೈಸ್. ಮಾರಮ್ಮ ಜಾತ್ರೆಯಲ್ಲಿ ಬ್ಲಾಗ್ ಮಾಡ್ಬೇಕು ಅನ್ಕೊಂಡಿರಿ, ಮಾಡ್ತೀವಿ. ಕಂಪಲ್ಸರಿ ಓದ್ಸಲಿ ಮಾಡ್ಬೇಕಿತ್ತು, ಅದ್ರಲ್ಲಿ ಓದ್ಸಲಿ ಮಾತ್ರ ಅದು ಏನೇನೋ ಒಂಥರ ಏನೇನೋ ಇರುತ್ತೆ, ಮಾತ್ರ ಸಕ್ಕತ್ತಾಗಿತ್ತು. ಡ್ರಾಮಾ, ನಾಟಕ ಮಾಡ್ಸಿದ್ರು, ಆಮೇಲೆ ಕೋಣ ಕಡ್ದಿದ್ರು. ಕೋಣ ಮತ್ತೆ ಸಾಗಾಕಕ್ಕೆ ಅಂತ ಬೆಳಗಿನ ಜಾವ 5 ಗಂಟೆಲ್ಲೇ ಎದ್ದೋಗ್ತಾರೆ. ಅದು ಮತ್ತೆ ಇಲ್ಲಿ ನಾನು ಹೋಗಿರ್ಲಿಲ್ಲ, ನನಗೆ ಇಂಪಾರ್ಟೆಂಟ್ ಮಲಗಿದೆ. ಮತ್ತೆ ಆಮೇಲೆ ಇಲ್ಲಿ ಇದೇನೋ, ಆಮೇಲೆ ಇದು ಮೇಕೆ ಮರಿ ಎಲ್ಲ ಬಾಯಿ ಮೇಕೆ ಮರಿ ಎಲ್ಲ ಇದು ಕಿವಿನ ಕೀಳ್ತಾರೆ ಬಾಯಲ್ಲಿ. ಏನ್ ಹೇಳೋಣ ಅದನ್ನೇನೋ ಅಂತಾರೆ, ಗೊತ್ತಿಲ್ಲ ಅದು. ಮತ್ತೆ ಇದೇನೋ ಇರ್ಲಿಲ್ವಂತೆ, 9 ವರ್ಷ ಆದ್ಮೇಲೆ ಮಾಡಿರೋದು. ಇನ್ನು ಲಾಕ್ ಡೌನ್ ಅಲ್ಲಿ ಮಾಡಕ್ಕಾಗಿಲ್ಲ ಅಂತ ಬೇಡ 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 ಅಂತ ಮುಂದೆ ಹಾಕಿ 9 ವರ್ಷಕ್ಕೆ ಮಾಡಿದಾರೆ. ಅಷ್ಟೇ ಮೇನು ಸಖತ್ತು ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಅವಾಗ ಮಾಡ್ತೀವಿ, ಅಷ್ಟೊತ್ತಿಗೆಲ್ಲ ಎಷ್ಟೊಂದು ಬ್ಲಾಗ್ ಮಾಡಿ ಯಾರು ಇರ್ತಾರೋ ಯಾರು ಹೋಗ್ತಾರೋ. ಗೈಸ್ ಒಟ್ನಲ್ಲಿ ಈಗಲೂ ರಿಗ್ರೆಟ್ ಇದೆ, ಒಂದ್ಸರಿ ಮಾಡ್ಬಿಡ್ಬೇಕಾಗಿತ್ತು ಅಂತ ಗೈಸ್. ಬಟ್ ಏನೋ ಮಾಡಕ್ಕಾಗಲ್ಲ. ಮನೇಲಿ ಫುಲ್ ಅಲ್ಲ, ಅದೊಂದು ಥಾಟನು ಬರ್ಲಿಲ್ಲ, ವ್ಲಾಗ್ ಮಾಡ್ಬೇಕು ಅನ್ನೋದು ಯೋಚನೆನೂ ಬರ್ಲಿಲ್ಲ. ಯಾಕಪ್ಪ ಗೊತ್ತಿಲ್ಲ. ಈ ಸಲ ಮಾಡೇ ಮಾಡ್ತೀವಿ, ನೋಡ್ರಿ ಏನ್ ಅನ್ನಿಸ್ತು ಕಮೆಂಟ್. ಅದಿನ್ನ ಆಗ್ತಾಗ ಇವಾಗ್ಲೇ ಬೇಡ, ಈ ವಿಡಿಯೋಕ್ಕೆ ಕಮೆಂಟ್ ಆಗ್ತಿರ ಗೊತ್ತಿಲ್ಲ. ನಾವು ಮಾರಮ್ಮನ್ ಜಾತ್ರೆ ಬಂದಾಗ ಹಾಕ್ದಾಗ ಆ ವಿಡಿಯೋನು ಕಮೆಂಟ್ ಹಾಕಿ. ಎಲ್ರಿಗೂ ಗೊತ್ತಿರುತ್ತೆ ಮಾರಮ್ಮ ಜಾತ್ರೆ ಅಂದ್ರೆ, ಬೇರೆಯವ್ರಿಗೆ ಮೇ ಬಿ ಅದು ಇವಾಗ ಊರೂರಲ್ಲೂ ಹಳ್ಳಿಗಳಲ್ಲೆಲ್ಲ ಮಾಡ್ತಾರೆ. ಎಲ್ಲಾ ಹಳ್ಳಿಯಲ್ಲೂ ಇರುತ್ತೆ ಮಾರಮ್ಮ ಅಂತಲ್ವಾ, ಆ ಊರಿಗೆ ಗೊತ್ತಿರುತ್ತೆ, ಅಲ್ಲಿ ಮಾಡ್ತಾಳೆ. ಜಾಸ್ತಿ ಬರಲ್ಲ ಆಕ್ಚುಲಿ. ನಮ್ಮ ಗೈಸ್ ವಿಡಿಯೋ ಹಾಕ್ತೀವಿ ಗೊತ್ತಾ, ಎಷ್ಟು ದೂರದವರೆಗೂ ಕ್ಯೂ ಇರುತ್ತೆ ಗೊತ್ತಾ. ಗೈಸ್ ಅಲ್ಲಿ ಕ್ರಾಸ್ ಇದೆ, ಕ್ರಾಸ್ ತಕ್ಕನೇ ಇರ್ತಾರೆ, ಅದೇನೋ ಗೊತ್ತಿಲ್ಲ. ಮುಂದೆವರೆಗೂ ಇರ್ತಾರೆ ಕಣೆ ಗೈಸ್. ಟೌನ್ ಅರ್ದೆಲ್ಲ ಆಗ್ಬೇಕು ಗೈಸ್, ಬೆಳಗ್ಗೆಯಿಂದ ಸಂಜೆ ತಕ್ಕ ಹೋಗ್ತಿರ್ತಾರೆ. ಬೆಳಗ್ಗೆಯಿಂದ ಸಂಜೆ ಟೌನ್ ಅವ್ರದ್ದು ಎಲ್ರದ್ದು ಆದ್ಮೇಲೆ ನಮ್ದು ನಮ್ಮ ಏರಿಯಾದವ್ರು ಎಲ್ರು ನಾವು ಒಟ್ಟಿಗೆ ಹೋಗೋದು ಅಕ್ಕಿ ತಗೊಂಡು. ಅವರೆಲ್ಲ ಮಾಮೂಲಿ ಬಂದರ್ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ನಾವು ನಮ್ಮ ಏರಿಯಾದವ್ರು ಎಲ್ಲಾರು ಒಟ್ಟಿಗೆ ಹೋಗ್ಬೇಕು. ಅದ್ ಹೋಗ್ಬೇಕು, ಅದೇನೋ ಹಂಗೆ ಹೋಗ್ಬೇಕು ಅಂತಾನೇನೋ ಗೊತ್ತಿಲ್ಲ. ನಾನು ಹೋದ್ ಸರಿ ಎಲ್ಲ 10 ಸರಿ ನನ್ನ ಜೊತೆ ಏನೋ ಹೋಗಿದ್ದಿಲ್ಲ, ಮಾಮೂಲಿ ಟೌನ್ ಜೊತೆ ಹೋಗ್ಬಿಟ್ಟು ನಾನು ಆಸೆ ಉಳ್ಕೊಂಡ್ ಬಂದಿದ್ದೆ. ಬಟ್ ಅದು ಅದೇ ತರನೇನೋ ಗೊತ್ತಿಲ್ಲ, ಅವ್ರದ್ದು ಟೌನ್ ಹೋಗ್ಲಿಕ್ಕೆ ಫಸ್ಟ್, ನಮ್ದು ಆಮೇಲೆ ಅದೇನೋ ಗೊತ್ತಿಲ್ಲ. ನಮ್ಮಮ್ಮ ನನ್ಗೆ ಹೇಳಿದ್ದೇನಂದ್ರೆ, ಟೌನ್ ಅವರು ನನ್ನ ನೆಂಟ್ರು ತರನ ಏನೋ ಮಾರಮ್ಮ ಹೇಳೋದು. ಅವರು ನನ್ನ ನೆಂಟ್ರುನೋ ಏನೋ, ಅವ್ರು ಬಂದು ಫಸ್ಟ್ ನೋಡ್ಕೊಂಡು ಹೋಗ್ಬಿಡ್ಲಿ, ನನ್ನ ಮಕ್ಳು ನೀವು ಇಲ್ಲೇ ಇರ್ತೀರಾ, ನೀವ್ ಆರಾಮ ನಿಧಾನಕ್ಕೆ ಬಂದು ನನ್ನ ನೋಡಿ ಅನ್ನೋ ತರ ಏನೋ ಮಾರಮ್ಮ ಹೇಳುತ್ತೆ ಅಂತಾನೇನೋ ನಮ್ಮ ಅಮ್ಮ ಹೇಳಿದ್. ನನಗೆ ಕರೆಕ್ಟಾಗಿ ನೆನಪಿಲ್ಲ, ಹಂಗೇನೋ ಇದ್ಯಂತೆ. ಅದಕ್ಕೆ ನಾವು ಲಾಸ್ಟಿಗೆ ಹೋಗೋದು. ಗೈಸ್ ಅದೇ ನಡ್ಸ್ಕೊಂಡ್ ಬಂದೋದೆ ನಮ್ಗೆ ಇರಿಟೇಟ್ ಆಗ್ತಿರುತ್ತೆ. ಕಾಯ್ಬೇಕು, ಸಂಜೆವರೆಗೂ ಕಾಯ್ಬೇಕು. ಸಂಜೆವರೆಗೇನೆಲ್ಲ ಕಾಯ್ತೀವಿ, ಚಂದಗೆ ಊದ್ಗಡ್ಡಿ ಎಲ್ಲ ಹಚ್ಕೊಂಡ್ ಬಂದಿರ್ತಾರೆ. ನಾವು ಇದನ್ನು ಡ್ರೆಸ್ ಸೀರೆ ಏನಾದ್ರು ಹಾಕೊಂಡ್ರೆ ಎಲ್ಲಿ ಸುಡ್ಬಿಡ್ತಾರೆ ಅಂತ ತುಂಬಾ ಭಯ ಆಗುತ್ತೆ ಗೈಸ್. ಅದೊಂದಕ್ಕೋಸ್ಕರ ಟೌನರ್ ಜೊತೆ ಹೋಗೋದು. ಟೌನರ್ ಜೊತೆ ಹೋದ್ರೆ ಸುಟ್ಕೊಂಬಲ್ವಾ, ಆಗ್ಲೂ ಆಗುತ್ತೆ. ಬಟ್ ಯಾರು ಇಲ್ದಾಗ ನಾವೇ ಒಬ್ರೇ ಹೋಗಿ ಅರ್ಥ ಮಾಡ್ಕೊಂಡ್ ಬಂದದ್ದು ಸರಿ. ಯಾರು ಇಲ್ದಾಗ ಅಂದ್ರೆ
ಅದ ಅವತ್ತಿನ ದಿವಸ ನಡೆದಿದ್ 1 ವೀಕಿಗೆ ಮತ್ತೆ ಮರುಪೂಜೆ ಅಂತ ಇರುತ್ತೆ. ಅವಾಗ ಅಷ್ಟೊಂದ್ ಜನ ರಶ್ ಇರಲ್ಲ. ಅಂದ್ರೆ ಆ ದಿವಸ ಜಾತ್ರೆ ಬರ್ದೇ ಇರೋರು ಅವತ್ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ, ಅವತ್ ಹೋಗ್ಬೋದು. ಸೊ ಏನಕ್ಕೆ ಎಲ್ರು ಮಾಡ್ತಾರೆ, ಮಾಡ್ಬೇಕೇನೋ ಅದೇನೋ ಇರುತ್ತೆ ಅದ್ರಲ್ಲಿ. ನನಗೆ ವ್ಲಾಗ್ಸ್ ಎಲ್ಲಾನು ಸ್ಟಾರ್ಟ್ ಮಾಡ್ಬೇಕು ಅಂತ ಆಲ್ಮೋಸ್ಟ್ ನಾನು ಪ್ಯಾರಾಮೆಡಿಕಲ್ ಓದುವಾಗಿಂದ ಇತ್ತು ಅದ ಏನೋ ಮಾಡ್ಬೇಕು ವಿಡಿಯೋ ತರದ್ದು ಅಂತ. ಬಟ್ ಏನೋ ಕ್ಯಾಮ್ರಾ ಸರಿ ಇಲ್ಲ, ನನ್ನ ಹತ್ರ ಕ್ಯಾಮ್ರಾ ಚೆನ್ನಾಗಿರೋದಿಲ್ಲ, ಅದಿಲ್ಲ ಇದಿಲ್ಲ ಅನ್ಕೊಂಡೆ ಹೇಳ್ಕೊಂಬಂದೆ. ಆಗಿಂದಾನೇ ಮಾಡ್ಬಿಟ್ಟಿದ್ರೆ ತುಂಬಾ ಬಟ್ ಹಂಗೆಲ್ಲ ರೀಸನ್ ಕೊಟ್ಕೊಂಡು ಏನು ಮಾಡಕ್ ಆಗ್ಲಿಲ್ಲ. ನನ್ನ ಹತ್ರ ಒಳ್ಳೆ ಕ್ಯಾಮ್ರಾ ಇಲ್ಲ, ನನ್ನ ಹತ್ರ ಚೆನ್ನಾಗಿರೋ ಫೋನ್ ಇಲ್ಲ, ನನ್ನ ಹತ್ರ ಸ್ಟೋರೇಜ್ ಇಲ್ಲ, ಹಂಗೆಲ್ಲ ಹೇಳ್ಕೊಂಡೆ ಬಂದ್ಬಿಟ್ಟೆ ಇಲ್ಲಿಗೆ. ಸೊ ಅಟ್ಲೀಸ್ಟ್ ಇವಾಗಾದ್ರೂ ಏನಾರು ಒಂದ್ ಮಾಡ್ಬೇಕು. ಲಿಟಲ್ ಬಿಟ್ ಮಾಡ್ತಿದ್ದೀವಿ, ಚೆನ್ನಾಗೈತೆ. ಬಟ್ ಮೇನು ಅಂದ್ರೆ ಹಂಗ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ, ಆಮೇಲೆ ಮತ್ತೆ ಮಾಡಕ್ ಹೋಗಲ್ಲ. ನನಗೆ ಮೇನ್ ಮೋಟಿವೇಶನ್ ಅಂದ್ರೆ ಹುಡುಗರು ಎಲ್ರು ಇವಾಗ ಪಲ್ಲವಿ ಅಂದ್ರೆ ಹುಡುಗರಲ್ಲಿ ಮೇನ್ ಹುಡುಗರೇ ನನಗೆ ಮೋಟಿವೇಶನ್ ಮಾಡಕ ಅಂತ. ಅದ್ರಲ್ಲೂ ಜಾಸ್ತಿ ನಾನೇನಾದ್ರೂ ಒಂದ್ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿರ್ತೀನಿ, ಇಂಟ್ರೆಸ್ಟ್ ಇಲ್ಲ ಅನ್ನೋ ತರ. ಬಟ್ ಇವಳು ಬಂದಿಲ್ಲ ಮಾಡೋಣ ಬಾ ಅಂತ ಇವಳೇ ನನಗೆ ಜಾಸ್ತಿ ಮೋಟಿವೇಟ್ ಮಾಡೋದು. ಆಲ್ಮೋಸ್ಟ್ ನನ್ನ ಚಾನೆಲ್ ಅಲ್ಲಿ ಏನೇನ್ ವಿಡಿಯೋಸ್ ಇದೆ ಅದೆಲ್ಲ ಎಲ್ಲ ವಿಡಿಯೋ ಆಗಕ್ಕೆ ಇವಳೇ ಮೇನ್ ಕಣ್ಣ. ಆಲ್ಮೋಸ್ಟ್ ನಾನು ಹೇಳ್ಬಿಟ್ಟು ಸುಮ್ಮನೆ ಆಗ್ತೀನಿ. ಅಂಡ್ ಗುಣಾನು ಅಷ್ಟೇ, ಅವಳು ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತಲ್ಲ ಏನು ಹೇಳಲ್ಲ. ಅವಳು ಇನ್ನೂ ಮೋಟಿವೇಟ್ ಮಾಡ್ತಾಳೆ, ಮಾಡು ಹಂಗ್ ಮಾಡು ಹಿಂಗ್ ಮಾಡು ಚೆನ್ನಾಗ್ ಮಾಡು ಅಂತ. ಸೊ ನಮ್ಮ ಅಮ್ಮನೂ ಗೊತ್ತಾ ಇವರು ಅಂದ್ರೆ ಇವಕ್ಕ ಅನ್ಕೊಳುತ್ತೆ ಮಾಡೋಣ ಅಂತ, ಕ್ಯಾಮ್ರಾ ಚೆನ್ನಾಗಿಲ್ಲ ಅಂತ. ಒಂದ್ ಟೈಮ್ ಒಂದೊಂದ್ ತರ ಇರುತ್ತೆ ಮೈಂಡು, ಏನು ಮಾಡಕ್ ಆಗಲ್ಲ, ಅದಕ್ಕೆ ಫೋರ್ಸ್ ಮಾಡ್ಬೇಕು. ಅಂದ್ರೆ ಮೇನ್ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಕ್ಕೆ ಆಗ್ಲಿ ಇನ್ಯಾವುದಲ್ಲ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಕ್ಕೆ ಮೇನ್ ರೀಸನ್ ಇವಳು ಮೇ ಬಿ ಇಲ್ಲ ಅಂದಿದ್ರೆ ಮೇ ಬಿ ನಾನೇನು ಮಾಡ್ತಾ ಇರ್ಲಿಲ್ಲ ಅನ್ಸುತ್ತೆ. ಇನ್ನೂ ಒಂದ್ ಮೇನ್ ಪಿಲ್ಲರ್ ಅಂದ್ರೆ ಗುಣ. ಅಂದ್ರೆ ಅವಳೇ ಶೂಟ್ ಮಾಡ್ಕೊಟ್ಟಿರೋದು ಒಂದು ಹಳೆಯ ವಿಡಿಯೋಸ್, ಕುಕಿಂಗ್ ಏನೇನ್ ರೆಸಿಪೀಸ್ ಮಾಡ್ತಾ ಇದ್ದೆ ಅದೆಲ್ಲ ಗುಣನೇ ಶೂಟ್ ಮಾಡಿರೋದು. ಅವಳು ಒಂದು ಮೇನ್ ರೀಸನ್. ಅದಾದ್ಮೇಲೆ ನೆಕ್ಸ್ಟ್ ಇವಳು ಇಲ್ಲ ಅಂದಿದ್ರೆ ಮೇ ಬಿ ನನ್ಗೆ ಅಷ್ಟು ಇಂಟ್ರೆಸ್ಟೇ ಬರ್ತಾ ಇರ್ಲಿಲ್ಲ, ಸುಮ್ಮನೆ ಒಂದು ವಿಡಿಯೋ ಸುಮ್ಮನೆ ಹೋಗ್ತಿದ್ದೆ. ಆಲ್ಮೋಸ್ಟ್ ನನ್ಗೆ ಜಾಸ್ತಿ ಮೋಟಿವೇಟ್ ಮಾಡ್ತಾಳೆ, ಇಲ್ಲ ಅಕ್ಕ ಮಾಡೋಣವಾ. ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ತಾಳೆ. ಎಷ್ಟು ಜನ ಅವಳು ಸಬ್ಸ್ಕ್ರೈಬರ್ಸ್ ಇರೋದು ನನ್ನ ಚಾನಲ್ ಅಲ್ಲಿ ಆಲ್ಮೋಸ್ಟ್. ಊರಲ್ಲೆಲ್ಲ ಏನಿಲ್ಲ, ಊರಿಗೆ ಹೋಗ್ತೀವಿ, ಫೋನ್ ಇನ್ನೇನಿಲ್ಲ, ಬರ್ತಾರೆ ಕೊಡ್ತಾರೆ ನಮ್ ಕೈಗೆ, ಇಸ್ಕೊಂತೀವಿ ಮಾಡ್ತೀವಿ. ಹೇಳು ನಿನ್ಗೇನು ರೀಸನ್ ಏನೋ ನನ್ಗೆ ಹಂಗೆ ಏನೋ ವಿಡಿಯೋ ಮಾಡು ಅಂತ ಇದ್ ಮಾಡಕ್ಕೆ ಸುಮ್ಮನೆ ಆಗ್ಬಿಡ್ಬೋದಲ್ಲ. ಯಾಕಂದ್ರೆ ನನ್ಗೂ ಮಾಡ್ಬೇಕು ಅಂತ ಆಸೆ ಇತ್ತು, ಅದಕ್ಕೆ ನಿನ್ ಜೊತೆ ಮಾಡೋಣ ಅಂತ ನಿನ್ ಹಂಗಾರೆ ನಿಮ್ಗೆ ಆಸೆ ಇರಲಿಲ್ಲ ಅಂದಿದ್ರೆ ನನ್ ಮೋಟಿವೇಟ್ ಮಾಡ್ತಾ ಇರ್ಲಿಲ್ವಾ? ಇಲ್ಲ ಹಂಗೇನಿಲ್ಲ ನಂದು, ಬಟ್ ನೀನ್ ಹೇಳ್ತಿದ್ದಲ್ಲ ಮಾಡ್ಬೇಕು ಅಂತಂತು. ನೀನ್ ಯಾವಾಗ ಮಾಡ್ಬೇಕು ಅಂತಿದ್ದ ಹಂಗೆ ನನ್ಗೂ ಮಾಡ್ಬೇಕು ಅಂತಿತ್ತು, ಅದಕ್ಕೆ ಒಟ್ನಲ್ಲಿ ನನ್ನ ಮೇನ್ ಮೋಟಿವೇಶನ್ ಇದೆ. ಅಂಡ್ ನಮ್ಮಮ್ಮನೂ ಸಪೋರ್ಟ್ ಮಾಡ್ತಾರೆ, ಆಮೇಲೆ ನಮ್ಮಮ್ಮನೂ ಸಪೋರ್ಟ್ ಮಾಡ್ತಾರೆ. ಮಾಡು ಅಂತ, ಹಂಗ್ ಮಾಡು ಹಿಂಗ್ ಮಾಡು ಅಂತ ಇನ್ನೂ ಐಡಿಯಾ ಕೊಡುತ್ತೆ. ನಮ್ಮ ಅಪ್ಪಾಜಿನೂ ಸಪೋರ್ಟ್ ಮಾಡುತ್ತೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನನ್ಗೆ ಇಂಟ್ರೆಸ್ಟ್ ಇಲ್ಲ ಮಾಡಕ್ಕೆ ಅಷ್ಟೇ. ನಮ್ಮ ಅಪ್ಪ ನೀನು ಹಂಗ್ ಮಾಡು ಹಿಂಗ್ ಮಾಡು, ರೆಸಿಪಿ ಮಾಡುವಾಗ ಅದಾಕು ಅಂತಾನೆ ಇರುತ್ತೆ, ಸಪೋರ್ಟ್ ಮಾಡ್ತಾರೆ. ಬೆಳಗ್ಗೆ ನಾವು ಪಟ್ಲುಕ ಸಾಂಬಾರ್ ಪಲ್ಯ ಮಾಡ್ತಿದ್ವಿ. ವಿಡಿಯೋ ಮಾಡಂಗಿದ್ರೆ ಏನೋ ಸಂಡೆ ಕಾಳು ಏನೋ ಹಾಕು ಅಂತ ಹೇಳಿದ್ರು, ಬಟ್ ಅದು ಕಾಳಿಲ್ಲ ಅಂತ ಹಾಕಿಲ್ಲ ಅಷ್ಟೇ. ವಿಡಿಯೋ ಮಾಡಂಗಿದ್ರೆ ಅವನ್ನೆಲ್ಲ ಹಾಕ್ಬೇಕು ಅಂತ ಅಂದಿದ್ದು, ಬಟ್ ನಮ್ಮ ಹತ್ರ ಏನಿಲ್ಲ, ಜಸ್ಟ್ ಅದಕ್ಕೆ ನಾವಷ್ಟೇ ಎಷ್ಟಾಯ್ತು ಅಷ್ಟು ಮಾಡುತ್ತೆ. ಅಂದ್ರೆ ಒಳ್ಳೆ ವಿಷಯ ಮಾಡ್ತಿದ್ರೆ ಎಲ್ರು ಸಪೋರ್ಟ್ ಮಾಡ್ತಾರೆ ಅಲ್ವಾ? ಏನಾದ್ರು ಒಳ್ಳೇದ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲ ಕಟ್ ಮಾಡು, ಆಲೂ ಬುಡ್ಡಿದು ಅಂತ ಹಾಕು. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಏನು ಜಾಸ್ತಿ ಇರ್ಲಿಲ್ಲ, ಜಸ್ಟ್ ನಾರ್ಮಲ್ ಟಾಕ್ಸ್ ಆಗಿತ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಹಾಗೆ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗುವ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ. ಟಾಟಾ, ಬೈ ಬೈ, ಟೇಕ್ ಕೇರ್.